ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಹೊಸ ಪ್ರೋಸ್ನ ಸ್ಟಾರ್ಟ್ ಮಾಡೋಣ. ಪ್ರೋಸಿನ ಹೆಸರು ಏನು ಆಯ್ತಾ? ಈ ಪ್ರೋಸ್ ಏನಿದೆ ಅದೊಂದು ಎಸ್ಸೆ, ವೆಂಕಟರಾಮನ್ ಅವ್ರು ಬರೆದಿರುವಂತಹ ಒಂದು ಎಸ್ಸೆ ಮಕ್ಕಳೇ. ಯಾರ ಬಗ್ಗೆ? BR ಅಂಬೇಡ್ಕರ್. ಸೊ ಈ ಒಂದು ಪ್ರೋಸಿನ ಹೆಸರು ಮತ್ತೆ ಯಾರು ಬರ್ದಿದ್ದವರು ಅಂತ ತಿಳ್ಕೊಂಡಿರೋದು ತುಂಬಾ ಮುಖ್ಯ. ಬಿಕಾಸ್ ನಿಮ್ಮ ಉತ್ತರಗಳಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಸೊ ಇವಾಗ ಯಾಕೆ ತಡ, ನಾನೇನ್ ಮಾಡ್ತೀನಿ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಪ್ರತಿ ಒಂದು ಲೈನ್ ಅನ್ನ ಓದಿ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ? ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ ನ ನೀವು ತೆಗೆದ್ರೆ ಅಲ್ಲಿ ನಿಮ್ಮ ಒಂದು ಪ್ರೋಸ್ ಭಾಗಗಳೇನಿದೆ ಅದರಲ್ಲಿ 1, 2, 3 ಅಂತ ಡಿಫ್ರೆಂಟ್ ಪ್ಯಾರಾಗ್ರಾಫ್ಸ್ ನ ನಂಬರ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಇವಾಗ ನಾವು ಮೊದಲನೇ ಒಂದು ಪ್ಯಾರಾಗ್ರಾಫ್ ನ ಓದೋಣ. ಅದೇ ಸೇಮ್ ನಂಬರ್ನ ನಾನು ಇಲ್ಲಿ ಹಾಕಿದ್ದೀನಿ ಮಕ್ಕಳೇ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ಈಸಿ ಆಗತ್ತೆ ಓದೋವಾಗ. ಸೊ ಟೆಕ್ಸ್ಟ್ ಬುಕ್ ಅಕಸ್ಮಾತ್ ನಿಮ್ಮ ಹತ್ರ ಇದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಮಾರ್ಕ್ಸ್ ನ ಅಥವಾ ನಾ ಏನ್ ಹೇಳ್ತಿರ್ತೀನೋ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ, ಮೀನಿಂಗ್ಸ್ ನ ಬರ್ಕೊಳ್ಳಿ. ಅಕಸ್ಮಾತ್ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ಯೋಚಿಸ್ಬೇಡಿ ಮಕ್ಳೇ, ಹಂಗೆ ನೋಡಿ, ಅದು ಕೂಡ ತಲೆಯಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಆಯ್ತಾ? ಮೊದಲನೇ ಪ್ಯಾರಾಗ್ರಾಫ್ ಓದೋಣ ಬನ್ನಿ. One trait which marked Baba Saheb's during his student days and in fact throughout his life was that he was a voracious reader. Voracious reader ಅಂದ್ರೆ ಅವರು ತುಂಬಾ ಪುಸ್ತಕಗಳನ್ನ ಓದೋರು. ಅಂದ್ರೆ ಅವರು ಒಂದು ಬುಕ್ ಆದ ನಂತರ ಇನ್ನೊಂದು ಬುಕ್ಕು, ಹಂಗೇನೆ ಅವ್ರಿಗೆ ತುಂಬಾ ನಾಲೆಜ್ ಪಡ್ಕೊಳ್ಳೋದಿಕ್ಕೆ ಅವ್ರಿಗೆ ಆಸಕ್ತಿ ಇತ್ತು. ಅಂಡ್ ಅದನ್ನೆಲ್ಲ ಅವರು ಓದ್ಕೊಂಡು ಪಡಿತಿದ್ರು. ಸೊ ನಿಮ್ ಲೈಫಲ್ಲಿ ನಮ್ ಲೈಫಲ್ಲಿ ಸುಮಾರು ಜನಗಳು ಇರ್ತಾರಲ್ಲ, ಯಾರಿಗೆ ಪುಸ್ತಕಗಳಂದ್ರೆ ತುಂಬಾ ಇಷ್ಟ ಇರತ್ತಲ್ಲ, ಅವ್ರನ್ನೆಲ್ಲ ನಾವು ಒರೇಷಿಯಸ್ ರೀಡರ್ ಅಂತ ಕೂಡ ಹೇಳ್ಬೋದು. He had an insatiable thirst for books. ಅವ್ರಿಗೆ ಬುಕ್ಗಳು ಅಂದ್ರೆ ತುಂಬಾ ಪ್ರೀತಿ ಇತ್ತು. ಅಂಡ್ ಎಷ್ಟೇ ಓದಿದ್ರು ಅವ್ರಿಗೆ ಸಾಕಾಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಇವಾಗ ನಿಮ್ಗೆ ಒಂದು ರೀತಿಯಾದ ಒಂದು ಬಾಯಾರಿಕೆ ಆದಾಗ ಏನ್ ಮಾಡ್ತೀರಾ? ನೀರ್ ಕುಡಿತಾನೆ ಇರ್ತೀರಾ. ಅಂಡ್ ಎಷ್ಟು ನೀರ್ ಕುಡಿದ್ರು ಅದು ಸ್ಯಾಟಿಸ್ಫೈ ಆಗಲ್ವಲ್ಲ, ಅದಕ್ಕೆ ನಾವು ಇನ್ಸ್ಯಾಟಿಯೇಬಲ್ ಥರ್ಸ್ಟ್ ಅಂತೀವಿ. ಅದೇ ರೀತಿಯಲ್ಲಿ ಇವ್ರಿಗೆ ಪುಸ್ತಕದ ಜೊತೆ ಇತ್ತು. He bought books by curtailing his daily needs. curtailing ಅಂದ್ರೆ ಅವರ ಒಂದು ದಿನಚರಿ, ಒಂದು ಆಸಕ್ತಿ ಏನಿತ್ತು ಅಥವಾ ಅವರ ಬೇಸಿಕ್ ನೀಡ್ಸ್ ಏನಿತ್ತು ಅದನ್ನೆಲ್ಲ ಅವರು ಹಿಂದಿಟ್ಬಿಟ್ರು. ಆಯ್ತಾ? ಅದನ್ನೆಲ್ಲ ಅವರು ಪೂರೈಸ್ತಿರ್ಲಿಲ್ಲ. ಆ ದುಡ್ಡನ್ನ ತಗೊಂಡು ಅವರು ಪುಸ್ತಕಗಳನ್ನ ಬೈ ಮಾಡ್ತಿದ್ರು. ಅರ್ಥ ಆಯ್ತಾ? ಅದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ, ಅವರು ಒಬ್ರು ಒರೇಷಿಯಸ್ ರೀಡರ್ ಆಗಿದ್ರು ಅಂತ. ಪ್ರಶ್ನೆ ಕೇಳ್ಬೋದು, ಹೌ ವಾಸ್ ಹಿ ಅ ಒರೇಷಿಯಸ್ ರೀಡರ್ ಅಂತ. ಆವಾಗ ನೀವೇನ್ ಬರಿಬೇಕು? ಅವ್ರಿಗೆ ಬುಕ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಆಯ್ತಾ? ಅಂಡ್ ಅವರ ಡೈಲಿ ನೀಡ್ಸ್ ನ ಸೈಡ್ಗೆ ಹಾಕ್ಬಿಟ್ಟು ಆ ದುಡ್ಡನ್ನ ಇಟ್ಕೊಂಡು ಬುಕ್ಸ್ ತಗೊಂತಿದ್ರು ಅಂತ ನೀವು ಬರಿಬೇಕು. In New York, he is said to have purchased about 2000 old books. ಅವರು ನ್ಯೂಯಾರ್ಕ್ ಹೋದಾಗ 2000ದಷ್ಟು ಬುಕ್ಸ್ ಅನ್ನ ಅವರು ಖರೀದಿ ಮಾಡಿದ್ರು. And it is recorded that at that time of the second round table conference in London, he bought so many books that they had to be sent to India in 32 boxes. ಸೊ ಅವರು ಲಂಡನ್ಗೆ ಹೋಗಿದ್ರು. ಯಾಕೆ ಲಂಡನ್ಗೆ ಹೋಗಿದ್ರು? ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡಕ್ಕೆ ಲಂಡನ್ಗೆ ಹೋದಾಗ ಅವ್ರು ಎಷ್ಟು ಬುಕ್ಸ್ ತಗೊಂಡ್ರು ಅಂದ್ರೆ ಇಂಡಿಯಾಗೆ ಅದನ್ನ ಕಳಿಸ್ಬೇಕಾಗಿತ್ತು. ಹೆಂಗೆ? 32 ಬಾಕ್ಸ್ ಅಲ್ಲಿ ಅದನ್ನ ಹಾಕ್ಬಿಟ್ಟು ಕಳಿಸ್ಬೇಕಾಗಿತ್ತು. ಸೊ ಈ ಒಂದು ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಅವರು ಒರೇಷಿಯಸ್ ರೀಡರ್ ಅಂತ ಹೇಳಿದಾರಲ್ಲ, ಅದರ ಬಗ್ಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಈ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಉತ್ತರವಿದೆ. ಅರ್ಥ ಆಯ್ತಾ? ಸೊ ಅವ್ರು ಹೇಗೆ ಬುಕ್ಸ್ ತುಂಬಾ ತಗೊಂತಿದ್ರು ಅಂಡ್ ಲಂಡನ್ ಹಿಂದೆ ಹೇಗೆ 32 ಬಾಕ್ಸಸ್ ಅಲ್ಲಿ ಬುಕ್ಸ್ ನ ವಾಪಸ್ ಕಳ್ಸಿದ್ರು, ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ಬೋದು ಒರೇಷಿಯಸ್ ರೀಡರ್ ಬಗ್ಗೆ ಕೇಳಿದಾಗ. ಇವಾಗ ಮುಂದಿನ ಒಂದು ಪ್ಯಾರಾಗ್ರಾಫ್ ನ ನೋಡೋಣ. It is important to record here one major influence on Dr. Ambedkar. ಸೊ ಇವಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿರುವಂತಹ ಒಂದು ಸೋಷಿಯಲ್ ರೆವಲ್ಯೂಷನ್ ಅಂತ ನಾವು ಹೇಳ್ಬೋದು. ಆ ಒಂದು ರೆವಲ್ಯೂಷನ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದವರು ಯಾರು, ಯಾವ್ದ್ರಿಂದ ಅವರು ಇನ್ಫ್ಲೂಯೆನ್ಸ್ ಆಯ್ತು? ಸೊ ಇವಾಗ ನೀವು ದಿನಚರಿ ಕಾರ್ಯಗಳು ಮಾಡುವಾಗ ಏನೋ ಒಂದು ಘಟನೆ ನಡೆದಾಗ ನಿಮ್ಗೆ ಅದರಿಂದ ಒಂದು ಪ್ರಭಾವಿತರಾಗ್ತೀರಾ ಅಲ್ವಾ? ಸೊ ಹಂಗೇನೆ ಡಾಕ್ಟರ್ ಅಂಬೇಡ್ಕರ್ ಕೂಡ ಆಯ್ತು. While in the USA, he was drawn to the
14th Amendment of the Constitution of the USA, which gave freedom to the Black Americans. ಸೊ ಈ ಬ್ಲ್ಯಾಕ್ ಅಮೆರಿಕನ್ಸ್ಗೆ ಕೊಟ್ಟಿರುವಂತಹ ಒಂದು ಫ್ರೀಡಮು ಯಾವ ಅಮೆಂಡ್ಮೆಂಟ್ ಕೆಳಗೆ, 14th ಅಮೆಂಡ್ಮೆಂಟ್ ಕೆಳಗೆ ಕಾನ್ಸ್ಟಿಟ್ಯೂಷನ್ ಆಫ್ USA ಅವ್ರು ಏನ್ ಮಾಡಿದ್ರು, ಬ್ಲ್ಯಾಕ್ಸ್ ಅಂತ ನಾವೇನಂತೀವಿ, ಬ್ಲ್ಯಾಕ್ಸ್ಗೆ ಫ್ರೀಡಮ್ ಸಿಕ್ತು. ಅವ್ರನ್ನ ಒಂದು ರೀತಿಯಾದ ಸಪ್ರೆಸ್ ಮಾಡ್ಬಿಟ್ಟಿದ್ರು. ಆ ಒಂದು ಅಮೆಂಡ್ಮೆಂಟ್ ಇದ ಮುಖಾಂತರ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತು. ಅರ್ಥ ಆಯ್ತಾ? ಸೊ ಅದರಿಂದ ಇವರು ಒಂದು ರೀತಿಯಾದ ಇನ್ಸ್ಪಿರೇಷನ್ ಅನ್ನ ತಗೊಂಡ್ರು, ಅದರಿಂದ ಅವರು ಇನ್ಫ್ಲೂಯೆನ್ಸ್ ಆದ್ರು. He saw at once the parallel of the situation for the depressed classes in India. ಸೊ ಅವ್ರು ಏನ್ ಮಾಡಿದ್ರು, ಇದನ್ನ ಅವ್ರು ನೋಡಿದಾಗ ಅದನ್ನ ಅವರು ಇಂಡಿಯಾ ಕಂಪೇರ್ ಮಾಡಿದ್ರು. ಹೇಗೆ ಬ್ಲ್ಯಾಕ್ಸ್ ಅಮೆರಿಕಾಲಿದ್ರು ಹಂಗೆ ನಮ್ಮ ಭಾರತ ದೇಶದಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಅಂತ ನಾವೇನ್ ಹೇಳ್ತೀವಲ್ಲ, ಎಲ್ಲದಕ್ಕಿಂತ ಹಿಂದುಳಿದ ಕಾಸ್ಟ್ ಅಂತ ನಾವು ಯಾವಾಗ ಮುಂಚಿನ ಕಾಲದಲ್ಲಿ ಕನ್ಸಿಡರ್ ಮಾಡ್ತಿದ್ರಲ್ಲ, ಅವ್ರ ಸಿಚುಯೇಷನ್ ಸಿಮಿಲರ್ ಆಗಿದೆ ಅಂತ ಅವರು ಅನ್ಕೊಂಡ್ರು. On returning home, Baba Saheb came to be greatly influenced by the life and work of Mahatma Phule. ಸೊ ಈ ಒಂದು ಇನ್ಫ್ಲೂಯೆನ್ಸ್ ಏನಿದೆ USA 14th ಅಮೆಂಡ್ಮೆಂಟ್, ಅದು ಮೊದಲನೇ ಇನ್ಫ್ಲೂಯೆನ್ಸ್. ಸೆಕೆಂಡ್ ಇನ್ಫ್ಲೂಯೆನ್ಸ್, ಅವರು ವಾಪಸ್ ಭಾರತ ದೇಶಕ್ಕೆ ಬಂದಾಗ ಅವರು ಮಹಾತ್ಮ ಫೂಲೆಯಿಂದ ಇನ್ಸ್ಪಿರೇಷನ್ ಅಥವಾ ಇನ್ಫ್ಲೂಯೆನ್ಸ್ ಆದ್ರು. ಸೊ the votary of the classless society and women's uplift. ಸೊ ಮಹಾತ್ಮ ಫೂಲೆ ಅವರು ಸಾಕಷ್ಟು ಹೋರಾಡಿದ್ರು. ಯಾತಕ್ಕೋಸ್ಕರ? ಹೆಂಗಸರನ್ನ ಮೇಲೆ ತರೋದಿಕ್ಕೆ. ಹೇಗೆ ಅವ್ರನ್ನ ತುಳ್ಕೊಂಡು ಹೋಗ್ತಿದ್ರಲ್ಲ, ಅದನ್ನ ಸ್ಟಾಪ್ ಮಾಡಿ ಅವ್ರಿಗೆ ಒಂದ್ ರೀತಿಯಾದ ರೈಟ್ಸ್ ಅಂಡ್ ರೆಕಗ್ನಿಷನ್ ಕೊಡೋದಿಕ್ಕೆ. ಜೊತೆಗೆ ಕ್ಲಾಸ್ಲೆಸ್ ಸೊಸೈಟಿ ಅಂದ್ರೆ ಈ ಡಿಪ್ರೆಸ್ ಕ್ಲಾಸ್ಲೆಸ್ ಸೊಸೈಟಿಗೆಲ್ಲ ಅವರು ಕೆಲಸ ಮಾಡಿ ಅವ್ರಿಗೆ ಬೆಟರ್ ಸಿಚುಯೇಷನ್ ನ ಕೊಡೋದಿಕ್ಕೆ ಇವರು ಹೋರಾಡ್ತಿದ್ರು. ಯಾರು? ಮಹಾತ್ಮ ಫೂಲೆ ಅವರು. ಸೊ ಮೊದಲನೇ ಇನ್ಫ್ಲೂಯೆನ್ಸ್ ನಮ್ಮ 14th ಅಮೆಂಡ್ಮೆಂಟು, ಸೆಕೆಂಡ್ ಇನ್ಫ್ಲೂಯೆನ್ಸ್ ಏನಿದೆ ಅದು ನಮ್ಮ ಮಹಾತ್ಮ ಫೂಲೆ ಅವರು. The need as well as the feasibility of reform impressed itself on ಬಾಬಾ ಸಾಹೇಬ್ಸ್ ಮೈಂಡ್. ಇಲ್ಲಿ ಬಾಬಾ ಸಾಹೇಬ್ ಅಂತ ಏನ್ ರೆಫರ್ ಮಾಡ್ತಾ ಇದ್ದಾರೆ ಅದು ನಮ್ಮ BR ಅಂಬೇಡ್ಕರ್. ಓಕೆನಾ ಮಕ್ಳೇ, ಕನ್ಫ್ಯೂಸ್ ಆಗ್ಬೇಡಿ. BR ಅಂಬೇಡ್ಕರ್ನೇ ಬಾಬಾ ಸಾಹೇಬ್ ಅಂತ ಕೂಡ ಹೇಳ್ತೀವಿ. ಸೊ ಏನಾಯ್ತು, ಇವಾಗ ಒಂದು ಹೊಸ ರಿಫಾರ್ಮ್ ತರೋದು ಇಂಪಾರ್ಟೆಂಟ್ ಇತ್ತು. ರಿಫಾರ್ಮ್ ಅಂದ್ರೆ ಒಂದ್ ರೀತಿಯಾದ ಚೇಂಜ್ ನ ತರೆಯೋದು ಮುಖ್ಯವಾಗಿತ್ತು. ಆಯ್ತಾ? ಸೊ ಚೇಂಜ್ ನ ತರೋದಕ್ಕೋಸ್ಕರ ಇದೆಲ್ಲ ಅವರ ಒಂದು ತಲೆನ ಇಂಪ್ರೆಸ್ ಮಾಡ್ತು. And he decided to devote all his time and talent for the amelioration of his unprivileged brethren. ಆಯ್ತಾ? ಸೊ ಹಂಗಂದ್ರೆ ಏನು, ಅವರ ಪ್ರತಿ ಒಂದು ಕ್ಷಣವನ್ನು ಈ ಜನಗಳಿಗೋಸ್ಕರ, ಅಂದ್ರೆ ಅವರ ಬ್ರದರ್ಸ್, ಅಂದ್ರೆ ಅವರ ಒಂದು ಸುತ್ತಮುತ್ತ ಇರುವಂತಹ ಡಿಪ್ರೆಸ್ ಕ್ಲಾಸ್ ಆಗಿರ್ಲಿ, ಸಪೋರ್ಟ್ ಬೇಕಿರುವಂತಹ ಒಂದು ಕ್ಲಾಸ್ ಆಗಿರ್ಲಿ, ಅವ್ರಿಗೆ ಡಿವೋಟ್ ಮಾಡೋದಿಕ್ಕೆ ರೆಡಿ ಆದ್ರು. ಅಂಡ್ ಆಕ್ಚುಲಿ ಅವರ ಒಂದು ಲೈಫನ್ನ ಅವರಿಗೆ ಡಿವೋಟ್ ಮಾಡಿದ್ರು. ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಹಿಮ್ ಸಚ್ ಆಸ್ ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ and Samata were at once recognized as authentic voices of the depressed classes. ಸೊ ಇವ್ರೇನ್ ಮಾಡಿದ್ರು, ನ್ಯೂಸ್ ಪೇಪರ್ಸ್ನ ಸ್ಟಾರ್ಟ್ ಮಾಡಿದ್ರು. ಯಾವ ರೀತಿಯಾದ ನ್ಯೂಸ್ ಪೇಪರ್ಸು? ಈ ಡಿಪ್ರೆಸ್ ಕ್ಲಾಸ್ಗೆ ವಾಯ್ಸ್ ಕೊಡುವಂತಹ ಒಂದು ನ್ಯೂಸ್ ಪೇಪರ್ಸು. ಸೊ ಈ ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಮುಖ್ಯ ಮಕ್ಕಳೇ. ಲೈಕ್ ವೈಸ್ ಇನ್ಸ್ಟಿಟ್ಯೂಷನ್ ಸೆಟಪ್ ಬೈ ಹಿಮ್ ಸಚ್ ಆಸ್ ಹಿತಕರಣಿ ಸಭಾ and the Independent Labour Party of India became vehicles of change. ಸೊ ಇದರ ಜೊತೆಗೆ ಅವ್ರು ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ನ ಕೂಡ ಸೆಟಪ್ ಮಾಡಿದ್ರು. ಇದರ ಮೂಲಕ ಏನಾಯ್ತು, ಆ ಒಂದು ಚೇಂಜ್, ಆ ಬದಲಾವಣೆಗೆ ಇದು ಒಂದು ಚಕ್ರವಾಗಿ, ಒಂದು ಗಾಡಿಯಾಗಿ ಅದನ್ನ ಚೇಂಜ್ ಕಡೆಗೆ ತಗೊಂಡು ಹೋಯ್ತು. ಡ್ಯೂರಿಂಗ್ ದ ಸೇಮ್ ಪೀರಿಯಡ್, ಇದೇ ಸಮಯದಲ್ಲಿ Gandhiji was pioneering his epic reform of Indian society, which included the uplift of the depressed class whom Gandhiji had termed Harijans. ಸೊ ಇದೇ ಸಮಯದಲ್ಲಿ ಗಾಂಧೀಜಿ ಅವರು ಕೂಡ ಈ ಒಂದು ಸಮಾಜದಲ್ಲಿ ಬರುವಂತಹ ಒಂದು ಚೇಂಜಸ್ ನ ಡ್ರೈವ್ ಮಾಡ್ತಾ ಇದ್ರು. ಅದರಲ್ಲಿ ಅವರು ಡಿಪ್ರೆಸ್ ಕ್ಲಾಸ್ಗೋಸ್ಕರ ಕೂಡ ಕೆಲಸ ಮಾಡ್ತಾ ಇದ್ರು. ಅಂಡ್ ಅವರು ಇವರನ್ನ ಅವ್ರದೇ ಒಂದು ಟರ್ಮ್ ಆಗಿ
ಹರಿಜನ್ಸ್ ಅಂತ ಕರೀತಿದ್ರು. ಅರ್ಥ ಆಯ್ತಾ? ಸೊ ಇಲ್ಲಿ ಹೇಗೆ ಅಂಬೇಡ್ಕರ್ ಅವರು ಡಿಪ್ರೆಸ್ ಕ್ಲಾಸ್ಗೋಸ್ಕರ ಕೆಲಸ ಮಾಡ್ತಿದ್ರು, ಅವರ ಒಂದು ಅಭಿವೃದ್ಧಿಗೋಸ್ಕರ ಕಾರ್ಯಗಳನ್ನ ನಡೆಸ್ತಿದ್ರು, ಹಾಗೇನೆ ಗಾಂಧೀಜಿ ಅವರು ಕೂಡ ಮಾಡ್ತಿದ್ರು. ಆಯ್ತಾನಾ? ಇದನ್ನ ಅವರು ಒಂದು ಹರಿಜನ್ಸ್ ಅಂತ ಕರೆದ್ರು, ಡಿಪ್ರೆಸ್ ಕ್ಲಾಸ್ನ. ಓಕೆ, ಇವಾಗ ನಾವು ಮುಂದೆ ನೋಡೋಣ. ಬಾಬಾ ಸಾಹೇಬ್ ವಾಸ್ ಎಲೆಕ್ಟೆಡ್ ಟು ದ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ in the elections under the Constitution of India Act 1935. 1935 Constitution of India Act ನ ಕೆಳಗೆ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಲೆಕ್ಟ್ ಆದ್ರು. Baba Sahib made effective contributions to the debates in the assembly on variety of subjects. His flair for legislative work became evident in the whole nation. So, ಅವರು ಅಸೆಂಬ್ಲಿಲಿ ಸಾಕಷ್ಟು ಡಿಬೇಟ್ ಅಂದ್ರೆ ಸಾಕಷ್ಟು ಮಾತುಕತೆಗಳಲ್ಲಿ ವಿಚಾರಣೆಗಳಲ್ಲಿ ಇನ್ವಾಲ್ವ್ ಆದ್ರು. ಅಂಡ್ ಅವರು ಯಾವ ರೀತಿಯಾದ ಮಾತನ್ನು ಆಡ್ತಾ ಇದ್ರು ಅಂದ್ರೆ, ಅವರು ತುಂಬಾ ಬೇಗ ಅವರ ಒಂದು ವಾಯ್ಸ್ ಅನ್ನ ಪೀಪಲ್ ಐಡೆಂಟಿಫೈ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅವರ ಒಂದು ಕೆಲಸ ಕಾರ್ಯಗಳೇನಿದೆ ಅದು ತುಂಬಾ ಎವಿಡೆಂಟ್ ಆಗಿ ಎಲ್ಲಾರ್ಗೂ ಕಾಣಿಸ್ತಿತ್ತು. Soon the Constituent Assembly of India afforded Dr. Ambedkar the opportunity to give the most notable and permanent shape to his social philosophy and to his undying faith in the dignity of human beings. So, ತುಂಬಾ ಬೇಗನೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಏನಿತ್ತು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿತ್ತು, ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಒಂದು ಆಪರ್ಚುನಿಟಿನ ಕೊಡ್ತು. ಏನು, ಅವರ ಒಂದು ಆಸೆ ಏನಿದೆ, ಅವರ ಒಂದು ಆಸಕ್ತಿ ಏನಿದೆ ಈ ಒಂದು ಡಿಪ್ರೆಸ್ ಕ್ಲಾಸ್ನ ಮೇಲೆ ತರೋದಿಕ್ಕೆ, ಅದನ್ನ ಅವ್ರು ಮಾಡೋದಿಕ್ಕೆ ಈ ಒಂದು ಸೋಷಿಯಲ್ ಫಿಲಾಸಫಿ ಏನಿತ್ತು, ಹೇಗೆ ಎಲ್ಲಾನು ಒಂದೇ ರೀತಿಯಾಗಿ ನಾವು ಒಂದೇ ಸಮಾನತೆಯಲ್ಲಿ ನಾವು ಬಿಹೇವ್ ಮಾಡಬೇಕು, ಅವ್ರ ಜೊತೆ ನಾವು ಇಂಟರಾಕ್ಟ್ ಮಾಡಬೇಕು ಅಂತ ಇತ್ತು. ಅದನ್ನ ಆ ಒಂದು ಡಿಗ್ನಿಟಿನ ಅಪ್ಹೋಲ್ಡ್ ಮಾಡೋದಿಕ್ಕೆ ಒಂದು ಅವಕಾಶವನ್ನ ನೀಡ್ತು. ಬಾಬಾ ಸಾಹೇಬ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್. ಅವರು ಕಾಂಗ್ರೆಸ್ಸಿನ ಒಂದು ಭಾಗಿ ಆಗ್ಲಿಲ್ಲ. ಬಟ್ ಇಟ್ ಮಸ್ಟ್ ಬಿ ಸೆಡ್ to the credit of the far-sighted and objective leadership of the Indian National Congress that it requested Dr. Ambedkar to serve on the drafting committee of the Constituent Assembly and made him its chairman. So, ಅವರು ಕಾಂಗ್ರೆಸ್ನ ಭಾಗಿ ಆಗಿಲ್ದೇರು ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿತ್ತು, ಅವರು ಅಂಬೇಡ್ಕರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರು. ಏನಂತ? ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಡ್ರಾಫ್ಟಿಂಗ್ ಕಮಿಟಿಯ ಭಾಗವಾಗೋದಿಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರು. ಅಂಡ್ ಅದರ ಚೇರ್ಮನ್ ಆಗಿ ಕೂಡ ಎಲೆಕ್ಟ್ ಮಾಡಿದ್ರು. As chairman of the drafting committee, Dr. Ambedkar anticipated every conceivable ರಿಕ್ವೈರ್ಮೆಂಟ್ ಆಫ್ ದ ನ್ಯೂ ಪಾಲಿಟಿ. ಸೊ ಚೇರ್ಮನ್ ಆಗಿ ಅವ್ರು ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾರೆ. ಸೊ ಪ್ರತಿ ಒಂದು ನೀಡ್ ಏನಿದೆ, ಪ್ರತಿ ಒಂದು ರಿಕ್ವೈರ್ಮೆಂಟ್ ಏನಿದೆ ಹೊಸ ಪಾಲಿಟಿದು, ಅದನ್ನೆಲ್ಲ ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಮುಂದೆ ಏನಾಗ್ಬೋದಪ್ಪ ಅಂತ ಕೂಡ ಅವ್ರು ಆಂಟಿಸಿಪೇಟ್ ಮಾಡಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ. Drawing from the examples and experiences of other nations and the distinctive needs of our own society, he raised brick by brick the magnificent edifice which now stands as the fundamental rights in the Constitution of India. ಅವ್ರೇನ್ ಮಾಡಿದ್ರು? ಕೂತ್ಕೊಂಡು ಒಂದು ಬುಕ್ ತಗೊಂಡು ನನಗೇನ್ ಗೊತ್ತೋ ಅದೇ ಬರೀತೀನಿ ಅಂತ ಇರಲಿಲ್ಲ. ಸಾಕಷ್ಟು ರಿಸರ್ಚ್ ಮಾಡಿದ್ರು. ಅಕ್ಕಪಕ್ಕ ಇರುವಂತಹ ಕಂಟ್ರೀಸ್ನ ಸಜೆಸ್ಟ್ ಮಾಡಿದ್ರು, ಅಂದ್ರೆ ರಿಸರ್ಚ್ ಮಾಡಿದ್ರು. ಆ ರಿಸರ್ಚ್ ಮಾಡಿದ ನಂತರ ಅವರಲ್ಲಿ ಇದ್ದಿದ್ದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರು. ಅದನ್ನ ಮತ್ತೆ ನಮ್ಮ ಕಂಟ್ರಿನ ನೋಡಿದಾಗ ನಮ್ಮ ಕಂಟ್ರಿಲಿರುವಂತಹ ಸ್ಪೆಸಿಫಿಕ್ ಡಿಸ್ಟಿಂಕ್ಟಿವ್, ಅಂದ್ರೆ ಬೇರೆ ಕಂಟ್ರಿಲಿ ಇರಲ್ಲ ಆದ್ರೆ ನಮ್ಮ ಕಂಟ್ರಿಲಿ ಇರುವಂತಹ ಡಿಸ್ಟಿಂಕ್ಟಿವ್ ನೀಡ್ಸ್ನ ಐಡೆಂಟಿಫೈ ಮಾಡಿ ಅದನ್ನ ಕೂಡ ಅವರು ಇನ್ಕ್ಲೂಡ್ ಮಾಡಿದ್ರು. ಸೊ ಅವ್ರು ಏನ್ ಮಾಡಿದ್ರು? ಸುಮ್ಮನೆ ಕುತ್ಕೊಂಡು ರಿಸರ್ಚ್ ಇಲ್ದರೆ ಕೆಲಸವನ್ನ ಮಾಡಿಲ್ಲ. ಒಂದೊಂದೇ ಬ್ರಿಕ್ನ ಅಣಿಸಿ ಸಖತ್ ಕಷ್ಟಪಟ್ಟಿದ್ದಾರೆ. ಆಯ್ತಾ? ಕಷ್ಟಪಟ್ಟು ನಮ್ಮ ಫಂಡಮೆಂಟಲ್ ರೈಟ್ಸ್ನ ಅವರು ಬಿಲ್ಡ್ ಮಾಡಿದ್ರು. ಆಯ್ತಾ? ಸೊ ಅದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಳೋದು ಮುಖ್ಯ ಮಕ್ಕಳೇ. There were of course other luminaries on the committee. ಸಾಕಷ್ಟು ಜನಗಳಿದ್ರು, ತುಂಬಾ ಫೇಮಸ್ ಜನಗಳು ಅಂತ ಕೂಡ ನಾವು ಹೇಳ್ಬೋದು. ಯಾರ್ಯಾರು? ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಂ ಮುನ್ಷಿ, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, who
who also made vital contributions to the process of constitution making. ಈ ಎಲ್ಲ 3 ಜನಗಳು ಇದಾರಲ್ಲ, ಇವರೆಲ್ಲ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಬಿಲ್ಡ್ ಮಾಡೋದಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಟ್ ನ ಮಾಡಿದ್ದಾರೆ. ಬಟ್ ಇಫ್ ದೇರ್ ಇಸ್ ಒನ್ ಪರ್ಸನ್ ಹೂ ವಿಲ್ ಬಿ ರಿಮೆಂಬರ್ಡ್ ಆಸ್ ದ pilot of the various provision of the Indian Constitution, it will surely be Dr. Ambedkar. ನಮಗೆ ಯಾರೋ ಒಬ್ರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಫಾರ್ಮ್ ಮಾಡೋದಿಕ್ಕಾಗ್ಲಿ ಮುಂದೆ ನಡೆಸೋದಿಕ್ಕಾಗ್ಲಿ ಗೈಡ್ ಮಾಡಿದ್ರು ಅಂತ ನಮ್ ತಲೆಯಲ್ಲಿದ್ರೆ, ಒಂದು ಪೈಲಟ್ ಹೇಗೆ ಒಂದು ಏರೋಪ್ಲೇನ್ ನ ಗೈಡ್ ಮಾಡ್ತಾನೋ ಹಂಗೆ ಇವರು ಕೂಡ ಈ ಕಾನ್ಸ್ಟಿಟ್ಯೂಷನ್ ಪೈಲಟ್ ಅಂದ್ರೆ ಅದು ಹೆಂಗೆ ಸ್ಟಾರ್ಟ್ ಆಗಿದ್ದು, ಅದನ್ನ ಒಂದು ಇನ್ಸೆಪ್ಷನ್ ಸ್ಟೇಜ್ ಇಂದ ತುಂಬಾ ನಮ್ಗೆ ಗೈಡ್ ಮಾಡಿದ್ದು ಅಂದ್ರೆ ಯಾರು, ಅಂಡ್ ಯಾರನ್ನ ನಾವು ರಿಮೆಂಬರ್ ಮಾಡ್ಕೊಂತೀವಿ, ಡಾಕ್ಟರ್ ಅಂಬೇಡ್ಕರ್. It devolved on Dr. Ambedkar to explain to the assembly with a combination of tact and frankness and utmost patience the meaning and scope of the different provisions of the draft constitution. So ಇವರೊಬ್ರು ಚೇರ್ಮನ್ ಆಗಿ ಈ ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರ ಡಿಫ್ರೆಂಟ್ ಪ್ರಾವಿಷನ್ಸ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇವರ ತಲೆ ಮೇಲೆ ಬಂತು, ಅಂದ್ರೆ ಅವ್ರಿಗೆ ಅಸೈನ್ ಆಯ್ತು. ಯಾವುದು? ಡಾಕ್ಟರ್ ಅಂಬೇಡ್ಕರ್ಗೆ ಅಸೈನ್ ಆಯ್ತು. ಅಂಡ್ ಇದ್ರಲ್ಲಿ ಅವರು ಒಂದ್ ರೀತಿಯಾದ ಸತ್ಯವನ್ನು ಕೂಡ ಹೇಳ್ಬೇಕು, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಕೂಡ ಅವರು ಮಾತಾಡ್ಬೇಕಾಗತ್ತೆ. He had the rare gift of unraveling the most complicated legal concepts in a language which the layman understood. So ಅವ್ರೇನ್ ಮಾಡ್ತಿದ್ರು ಅಂದ್ರೆ ಅವ್ರ ಒಂದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಗಿಫ್ಟ್ ಇತ್ತು. ಎಷ್ಟೇ ಟಫ್ ಟಾಪಿಕ್ ಆಗಿರ್ಲಿ ಅವ್ರು ಅದನ್ನ ಬ್ರೇಕ್ ಡೌನ್ ಮಾಡಿ 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 ಸಮಾನ ಜನತೆಗೆ ಹೆಂಗ ಅರ್ಥ ಆಗ್ತಿತ್ತೋ ಆ ತರ ಅವರು ಮಾಡ್ತಿದ್ರು. ಅಂಡ್ ಅವ್ರು ಮಾತಾಡೋದು ಯಾರೇ ಒಬ್ರು ನೋಡಿದ್ರು ಅರ್ಥ ಆಗೋದು. Dr. Ambedkar, aided by the indefatigable constitutional advisor B.N. Rao, performed this task matchlessly. ಅವ್ರೇನ್ ಮಾಡಿದ್ರು, ಈ ಒಂದು ಕಾರ್ಯವನ್ನ ತುಂಬಾ ಬ್ಯೂಟಿಫುಲ್ ಆಗಿ ಯಾರ ಜೊತೆ, B.N. Rao, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ B.N. Rao ಜೊತೆಗೆ ಪರ್ಫಾರ್ಮ್ ಮಾಡಿದ್ರು. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಕ್ಲಿಯರ್ ಪರ್ಸೆಪ್ಷನ್. ಯಾವ್ದ್ರ ಬಗ್ಗೆ ಅವ್ರಿಗೆ ಕ್ಲಿಯರ್ ಪರ್ಸೆಪ್ಷನ್ ಇತ್ತು, ಯಾವ್ದ್ರ ಬಗ್ಗೆ ಅವ್ರಿಗೆ ತುಂಬಾ ನಾಲೆಜ್ ಇತ್ತು ನೋಡೋಣ ಬನ್ನಿ. ಆಫ್ ದ ಮ್ಯೂಚುಯಾಲಿಟಿ ಆಫ್ ದ 3 pillars ಆಫ್ ದ ಸ್ಟೇಟ್. ಈ 3 ಪಿಲ್ಲರ್ಗಳಿದೆಲ್ಲ ಅದರ ಮಧ್ಯೆ ಇರುವಂತಹ ಒಂದು ಸಂಬಂಧದ ಬಗ್ಗೆ ಅವ್ರಿಗೆ ತುಂಬಾ ಕ್ಲಿಯರ್ ಐಡಿಯಾ ಇತ್ತು. ದ ಲೆಜಿಸ್ಲೇಚರ್, ದ ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷಿಯರಿ. ಸೊ ಇವಾಗ ಈ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿ ಮಧ್ಯೆ ಇರುವಂತಹ ಒಂದು ಸಂಬಂಧದ ಬಗ್ಗೆ ಅವ್ರಿಗೆ ತುಂಬಾ ಕ್ಲಿಯರ್ ಐಡಿಯಾ ಇತ್ತು. He realized that the jurisdiction of each should be clear and untrammeled. ಅಂದ್ರೆ ಈ 3 ಒಂದು jurisdiction ಏನಿತ್ತು ಅದು ಕ್ಲಿಯರ್ ಆಗಿರ್ಬೇಕು ಅಂಡ್ ಯಾವುದೇ ರೀತಿಯಾದ ಒಂದು ಕನ್ಫ್ಯೂಷನ್ ಇರಬಾರ್ದು ಅಂತ ಅವ್ರಿಗೆ ತುಂಬಾ ಕ್ಲಿಯರ್ ಐಡಿಯಾ ಕೂಡ ಇತ್ತು. At the same time, he had a sense of importance of the role of the citizens. ಆವಾಗ್ಲೇನೆ ಅವ್ರಿಗೆ ಜನತೆ, ಸಾಮಾನ್ಯ ಜನತೆಗೆ ಕೊಡುವಂತಹ ಒಂದು ಇಂಪಾರ್ಟೆನ್ಸ್ ಆಗಿರ್ಲಿ, ಅವರ ಒಂದು ರೋಲ್ ಇದ್ರಲ್ಲಿ ಅವ್ರಿಗೆ ತುಂಬಾ ನಾಲೆಜ್ ಇತ್ತು. ಅರ್ಥ ಆಯ್ತಾ? ಅದ್ರ ಬಗ್ಗೆ ಅವ್ರಿಗೆ ಒಂದು ಒಳ್ಳೆ ಸೆನ್ಸ್ ಕೂಡ ಇತ್ತು. The following observations he made is significant. So ಇದು ಎಕ್ಸಾಮ್ ಅಲ್ಲಿ ಕೇಳಬಹುದು 3-4 ಮಾರ್ಕ್ಗೆ. ಸೊ ಒಂದಿಷ್ಟು ಅಬ್ಸರ್ವೇಷನ್ ನ ಅವ್ರು ಮಾಡಿದ್ರು. ಯಾವ ಅಬ್ಸರ್ವೇಷನ್ ನೋಡೋಣ ಬನ್ನಿ. ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಅಂಡ್ ನಾವೇನೇ ಒಂದು ಕಾರ್ಯಗಳಾಗಿರ್ಲಿ, ಕೆಲಸಗಳಾಗಿರ್ಲಿ ನಮ್ಮ ಒಂದು ದೇಶದಲ್ಲಿ ಮಾಡಬೇಕು ಅಂದ್ರೆ ಈ ಡಾಕ್ಯುಮೆಂಟೇ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗತ್ತೆ. It is a document which defines the position and power of the 3 organs of the state. So ಈ ಡಾಕ್ಯುಮೆಂಟ್ ಅಲ್ಲಿ 3 ಆರ್ಗನ್ಗಳಿದೆಯಲ್ಲ ನಮ್ಮ ಸ್ಟೇಟ್ ಅಲ್ಲಿ, ಯಾವ್ದ್ಯಾವ್ದು? ದ ಎಕ್ಸಿಕ್ಯೂಟಿವ್, ದ ಜುಡಿಷಿಯರಿ ಅಂಡ್ ದ ಲೆಜಿಸ್ಲೇಚರ್. ಆಯ್ತಾ? ತಿರ್ಗಾ ಹೇಳ್ತೀನಿ, ದ ಎಕ್ಸಿಕ್ಯೂಟಿವ್, ದ ಜುಡಿಷಿಯರಿ ಅಂಡ್ ದ ಲೆಜಿಸ್ಲೇಚರ್. ಸೊ ಇದರ ಒಂದು ಪೊಸಿಷನ್ ಬಗ್ಗೆ ಆಗಿರ್ಲಿ, ಅದರ ಒಂದು ಪವರ್ ಬಗ್ಗೆ ಆಗಿರ್ಲಿ, ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಆಗಿದೆ. ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಪ್ರತಿ ಒಂದು ಇನ್ಫಾರ್ಮೇಶನ್ ಮೆನ್ಷನ್ ಆಗಿದೆ. ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ ಆಫ್ ದ ಎಕ್ಸಿಕ್ಯೂಟಿವ್. ಈ ಎಕ್ಸಿಕ್ಯೂಟಿವ್ ಅಂತ ಏನಿದೆ ಅದರ ಒಂದು ಪವರ್ ನ ಅದು ಕ್ಲಿಯರ್ ಆಗಿ ಮೆನ್ಷನ್ ಮಾಡುತ್ತೆ. ಅಂಡ್ ದ ಪವರ್ಸ್ ಆಫ್ ದ ಲೆಜಿಸ್ಲೇಚರ್
ಆಸ್ ಅಗೇನ್ಸ್ಟ್ ದ ಸಿಟಿಸನ್. ಸೊ ಈ ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ಗೆ ಯಾವ ರೀತಿಯಾದ ಪವರ್ ಇದೆ ಅಂಡ್ ಇದು ಸಿಟಿಸನ್ಸ್ ಇಂದ ಆ ಕಡೆ ಏನಿದೆ ಅಂತ ಕೂಡ ಹೇಳ್ತಾರೆ. As we have done in our chapter dealing with fundamental rights. So ನಮ್ಮ ಸಿಟಿಸನ್ಸ್ ಕೂಡ ಏನ್ ಅಧಿಕಾರಗಳಿದೆ ಅಂತ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಈ ಒಂದು ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. In fact, the purpose of a constitution is not merely to create the organs of the state, but to limit their authority, because if no limitation was imposed upon the authority of these organs, there will be complete tyranny and complete oppression. So ಅವರು ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರುವಂತಹ ಒಂದು ಪರ್ಪಸ್ ಏನಂದ್ರೆ, ಈ ಸ್ಟೇಟ್ ಗಳಿಗೆ ಅಂದ್ರೆ ಆರ್ಗನ್ಸ್ ಆಫ್ ದ ಸ್ಟೇಟ್ ಗಳಿಗೆ ಸಾಕಷ್ಟು ಅಥಾರಿಟಿನ ಕೊಟ್ಟಿದ್ದಾರೆ, ಬಟ್ ಅದನ್ನ ಲಿಮಿಟ್ ಕೂಡ ಮಾಡ್ತಾರೆ. ಯಾಕೆ? ಬಿಕಾಸ್ ಅಕಸ್ಮಾತ್ ಅವ್ರಿಗೆ ಎಲ್ಲಾ ಪವರ್ನ ಕೊಟ್ಬಿಟ್ರೆ ಏನಾಗತ್ತೆ, ಒಪ್ರೆಷನ್ ಜಾಸ್ತಿ ಆಗತ್ತೆ, ಈ ಒಂದು ಸಿಟಿಸನ್ಸ್ಗೆ ವಾಯ್ಸ್ ಇರಲ್ಲ. ಸೊ ಆದಷ್ಟು ಅಥಾರಿಟಿನ ಈ ಸ್ಟೇಟ್ ಆರ್ಗನ್ಸ್ ಆಫ್ ದ ಸ್ಟೇಟ್ ಇಂದ ತಗೊಂಡು ಕಡಿಮೆ ಮಾಡಿ ಸಿಟಿಸನ್ಸ್ಗೆ ಅವರು ನೀಡ್ತಾರೆ. ಜವಾಹರ್ಲಾಲ್ ನೆಹರು chose Dr. Ambedkar to be the first law minister of independent India. ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಇಂಡಿಯಾ ಅಲ್ಲಿ ಫಸ್ಟ್ ಲಾ ಮಿನಿಸ್ಟರ್ ಯಾರಾಗಿದ್ದು? ಡಾಕ್ಟರ್ BR Ambedkar. This was a recognition of Dr. Ambedkar's skill in the field of law and legislation, as also a tribute to his vision of social justice, a vision which was sought to be infused into the new Indian polity. So polity ಅಥವಾ ಪೊಲಿಟಿ ಅಲ್ಲ, ಪಾಲಿಟಿ. ಸೊ ಇಲ್ಲಿ ಏನಂದ್ರೆ, ಈ ಒಂದು ಪೊಸಿಷನ್ ಕೊಟ್ರಲ್ಲ ಯಾರು, ಜವಾಹರ್ಲಾಲ್ ನೆಹರು ಅವರು, ಇದು ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಅವರ ಒಂದು ಸ್ಕಿಲ್ ಸೆಟ್ಸ್ ಮೇಲೆ ಕೊಟ್ಟಿದ್ದು. ಯಾವ ಒಂದು ಸ್ಕಿಲ್ ಸೆಟ್? ಲಾ ಅಲ್ಲಿ ಮತ್ತೆ ಲೆಜಿಸ್ಲೇಷನ್ ಅಲ್ಲಿ. ಬಟ್ ಅದರ ಜೊತೆಗೆ ಒಂದು ಸಮಾಜಕ್ಕೆ ಕೊಡ್ಬೇಕಾಗಿರುವಂತಹ ಒಂದು ಜಸ್ಟಿಸ್ ಮೇಲೆ ಅವರ ಒಂದು ಗುರಿನ ನೋಡ್ಕೊಂಡು, ಅವರ ಒಂದು ವಿಷನ್ ನ ನೋಡ್ಕೊಂಡು ಕೂಡ ಈ ಒಂದು ಪೊಸಿಷನ್ ನ ಅವ್ರಿಗೆ ನೀಡಿದ್ರು. But above all, this was a tribute to the success of Baba Sahib, Dr. Ambedkar's own campaigns against social injustice. So ಎಷ್ಟೊಂದು ಕ್ಯಾಂಪೇನ್ಸ್ ನ ನಡೆಸಿದ್ರು, ಅದು ಯಾವ್ದರ ಅಗೇನ್ಸ್ಟ್? ಸೋಷಿಯಲ್ ಇನ್ಜಸ್ಟಿಸ್ ಅಗೇನ್ಸ್ಟ್. ಆ ಒಂದು ಕ್ಯಾಂಪೇನ್ಸ್ ನ ನಡೆಸಿ, ಆ ಒಂದು ಹೋರಾಟವನ್ನ ನಡೆಸಿ ಅವರು ಗೆದ್ದಾಗ ಆ ಒಂದು ಗೆಲುವಿಗೆ ಒಂದು ರೀತಿಯಾದ ಟ್ರಿಬ್ಯೂಟ್ ನ ಕೊಟ್ರು. ಅಂದ್ರೆ ಅವರಷ್ಟು ಮಾಡಿದ್ದಾರೆ ಅಂಡ್ ಇನ್ನ ಜಾಸ್ತಿ ಮಾಡಬೇಕು ನಮ್ಮ ಒಂದು ಸೊಸೈಟಿಗೆ, ನಮ್ಮ ಒಂದು ಇಂಡಿಯನ್ ಹೊಸ ಗವರ್ಮೆಂಟ್ ಗಾಗಿರ್ಲಿ, ಹೊಸ ಕಮ್ಯುನಿಟಿಗೆ ಅಂತ ಮಾಡಿದ್ರು. ಹೂ ಕುಡ್ ಹ್ಯಾವ್ ಡ್ರೀಮ್ ದಟ್ ಒನ್ ಬಾರ್ನ್ ಟು ಅ ಮಾಹರ್ ಫ್ಯಾಮಿಲಿ would one day become not only a law minister but a lawmaker and be hailed as the modern Manu. ಮಾಹರ್ ಫ್ಯಾಮಿಲಿ ಅನ್ನೋದೇನಿದೆ ಅದೊಂದು ಡಿಪ್ರೆಸ್ ಕ್ಲಾಸ್. ಯಾರಿಗಾದ್ರೂ ಗೊತ್ತಿತ್ತಾ ಇವರೊಬ್ರು ಡಿಪ್ರೆಸ್ ಕ್ಲಾಸ್ ಇಂದ ಬಂದು ಆ ಒಂದು ಸಿಚುಯೇಷನ್ಗೆ ಹೋಗಿ, ಆ ಒಂದು ಪೊಸಿಷನ್ಗೆ ಹೋಗಿ ಅವ್ರು ಬರೀ ಲಾ ಮಿನಿಸ್ಟರ್ ಅಲ್ಲ, ಬಟ್ ಲಾನ ಕ್ರಿಯೇಟ್ ಮಾಡೋರು, ಲಾ ಮೇಕರ್ ಆಗಿ ಮಾಡಿ ಹೊಸ ಮನು ಅಂದ್ರೆ ಮಾಡರ್ನ್ ಮನು ಆಗಿ ಕರೆಸ್ಕೊಂತಾರೆ ಅಂತ. ಸೊ ಈ ಒಂದು ಕ್ವೆಶನ್ ನ ಕೇಳ್ತಾರೆ ಅವ್ರು. ಹೇಗೆ ಈ ಒಂದು ಪ್ರಶ್ನೆಯಲ್ಲಿ ಅವರ ಒಂದು ಸ್ಟ್ರಗಲ್ ನ ಕೂಡ ಹಾಕಿದ್ದಾರೆ, ಅವರ ಒಂದು ಡಿಟರ್ಮಿನೇಷನ್ ನ ಕೂಡ ಹಾಕಿದ್ದಾರೆ. In the 4 decades and more since independence, much progress has been achieved in providing equality of opportunities to people. ಅಂದ್ರೆ ಒಂದು 4 ಡಿಕೇಡ್ ಅಂದ್ರೆ ಒಂದು 40 ವರ್ಷಗಳ ಕಾಲದಿಂದ ಅಥವಾ ಇನ್ನ ಜಾಸ್ತಿ ಇಂಡಿಪೆಂಡೆನ್ಸ್ ಸಿಕ್ಕಿದಾಗಿಂದ ಸಾಕಷ್ಟು ಚೇಂಜಸ್ ಬಂದಿದೆ. ಸಾಕಷ್ಟು ಜನಗಳಿಗೆ ಒಂದು ಈಕ್ವಲ್ ಆಪರ್ಚುನಿಟೀಸ್ ನ ನಾವು ಕೊಡ್ತಾ ಇದೀವಿ. ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ ಅಂದ್ರೆ SC find doors which have been closed to them for centuries. ಸೊ ಇವಾಗ ಒಂದು ರೀತಿಯಾದ ಒಂದು ಡೋರ್ಗಳು, ಒಂದು ಬಾಗಿಲುಗಳು ಮುಚ್ಚಿದೆ, ಒಂದು ಆಪರ್ಚುನಿಟಿ ಸಿಕ್ತಿಲ್ಲ ಅಂತ ಹೇಳಿದಾಗ ಇವಾಗ ಶೆಡ್ಯೂಲ್ ಕಾಸ್ಟ್ಗೆ ನಮ್ಮ ಒಂದು ದೇಶದಲ್ಲಿ ಆ ಒಂದು ಆಪರ್ಚುನಿಟಿ ಸಿಗಕ್ ಸ್ಟಾರ್ಟ್ ಆಗಿದೆ. ಬೀಯಿಂಗ್ ಓಪನ್ಡ್, ಆ ಒಂದು ಡೋರ್, ಮುಚ್ಚಿರೋ ಡೋರು ಇವಾಗ ಓಪನ್ ಆಗ್ತಾ ಇದೆ, ಸಾಕಷ್ಟು ಆಪರ್ಚುನಿಟಿಗಳು ಸಿಗ್ತಾ ಇದೆ. No legal bars exist today for self-expression or self-advancement. ಮುಂಚೆಲ್ಲ ಏನಾಯ್ತು, ಅವರ ಒಂದು ಅಡ್ವಾನ್ಸ್ಮೆಂಟ್ಗೋಸ್ಕರ ಏನಾದ್ರು ಮಾಡಿದ್ರೆ
ಅವರ ಒಂದು ಎಕ್ಸ್ಪ್ರೆಷನ್ಗೋಸ್ಕರ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಒಂದು ರೀತಿಯಾದ ಲೀಗಲ್ ಆಕ್ಷನ್ ತಗೊಂತಿದ್ರು. ಆದ್ರೆ ಇವಾಗ ಯಾವುದೇ ರೀತಿಯಾದ ಲೀಗಲ್ ಬಾರ್ಸ್ ಇಲ್ಲ. They are enrolling themselves in institutions of higher learning and entering public services. ಸೊ ಇವಾಗ ನಮ್ಮ ಡಿಪ್ರೆಸ್ ಕ್ಲಾಸ್ ಇಂದ ಕೂಡ ಸಾಕಷ್ಟು ಜನಗಳು ಎಜುಕೇಶನ್ ನ ಪಡಿತಿದ್ದಾರೆ ಅಂಡ್ ಒಂದು ರೀತಿಯಾದ ಪಬ್ಲಿಕ್ ಸರ್ವಿಸಸ್ ನ ಎಂಟರ್ ಮಾಡ್ತಾ ಇದ್ದಾರೆ. They have come to occupy high offices of state both at the center and in the state. ಸೊ ಅವರು ಗೌರ್ಮೆಂಟ್ ಕೆಲಸಗಳಲ್ಲಿ ಕೂಡ ಇದ್ದಾರೆ ಅಂಡ್ ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ಸ್ ಅಲ್ಲಿ ಕೂಡ ಅಸೈನ್ ಆಗಿದ್ದಾರೆ. ಅಂಬಾಸಿಡರ್ಸ್ ಅಂಡ್ ಗವರ್ನರ್ಸ್ ಹ್ಯಾವ್ ಬೀನ್ ಡ್ರಾನ್ ಫ್ರಮ್ ದೇರ್ ರ್ಯಾಂಕ್ಸ್. ಸೊ ಸಾಕಷ್ಟು ಹೈಯರ್ ರ್ಯಾಂಕ್ ಅಲ್ಲಿ ಜನಗಳಿದ್ದಾರೆ, IAS, IPS, ಆಮೇಲೆ ನಮ್ಮ ಗವರ್ನರ್ಸ್ ಆಗಿ ಕೂಡ ಕೂತಿದ್ದಾರೆ. ಅಂಡ್ ದೇ ಹ್ಯಾವ್ acquitted themselves creditably in all these positions of responsibility. ಅವರು ಬರೀ ಒಂದು ಪೊಸಿಷನ್ ಅಲ್ಲಿ ಇಲ್ಲ, ಬಟ್ ಅವರ ಒಂದು ಸ್ಕಿಲ್ ಸೆಟ್ಸ್ ನ ತೋರಿಸ್ಕೊಂಡು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಒಂದಿಷ್ಟು 4 ಡಿಕೇಡ್ ಅಂತ ಹೇಳ್ತಾರೆ, ಬಟ್ ಇವಾಗ ಇಂಡಿಪೆಂಡೆನ್ಸಿಗೆ ಸಾಕಷ್ಟು ವರ್ಷಗಳಾಗಿದೆ. ಆವಾಗಿಂದ ಇವಾಗ ತನಕ ಸಾಕಷ್ಟು ಚೇಂಜಸ್ ನ ನಾವು ನೋಡಿದೀವಿ ಅಂಡ್ ಹೇಗೆ ಒಂದು ಈಕ್ವಲ್ ಆಪರ್ಚುನಿಟೀಸ್ ಜನಗಳಿಗೆ ಸಿಗ್ತಿದೆ ಅಂತ. And yet much remains to be done on the social plane. ಇನ್ನ ಏನು ಕಂಪ್ಲೀಟ್ ಆಗಿ ಸಾಲ್ವ್ ಆಗಿದೆ ಅಂತ ನಾವು ಹೇಳಕ್ಕಾಗಲ್ಲ, ಇನ್ನ ಸಾಕಷ್ಟು ಚೇಂಜಸ್ ನಾವು ತರಬೇಕಾಗುತ್ತೆ. The annual reports of the Commissioner for Scheduled Castes and Scheduled Tribes list several violations of the law and several instances where, notwithstanding the statute book, members of the scheduled caste have been discriminated against. So ಇವಾಗ್ಲೂ ಕೂಡ ನಮ್ಮ ಒಂದು ಶೆಡ್ಯೂಲ್ ಕಾಸ್ಟ್ ಆಗಿರಲಿ, ಶೆಡ್ಯೂಲ್ ಟ್ರೈಬ್ಸ್ ನ ಡಿಸ್ಕ್ರಿಮಿನೇಟ್ ಮಾಡುವಂತಹ ಸಾಕಷ್ಟು ಎಕ್ಸಾಂಪಲ್ಸ್ ನ ನಾವು ನೋಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ವರ್ಕ್ ವಿಲ್ ಬಿ ಟ್ರೂಲಿ ಕಂಪ್ಲೀಟ್ ಓನ್ಲಿ ವೆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಮ್ ಆರ್ ಸೊಸೈಟಿ. ಹೇಗೆ ನಾವು ಭೇದ ಭಾವ ಮಾಡ್ತೀವಲ್ಲ ನಮ್ಮ ಈ ಸಮಾಜದಲ್ಲಿ, ಅದು ಫುಲ್ ತೆಗೆದ್ಬಿಟ್ರೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿರುವಂತಹ ಕೆಲಸಗಳಿಗೆ ನಾವು ಕಂಪ್ಲೀಟ್ ಮಾಡ್ತಿದೀವಿ, ಟ್ರೂಲಿ ಕಂಪ್ಲೀಟ್ ಮಾಡ್ತಿದೀವಿ ಅಂತ ಹೇಳ್ಬೋದು. ಬಿಕಾಸ್ ಇವಾಗ್ಲೂ ಕೂಡ ಒಂದು ರೀತಿಯಾದ ಡಿಸ್ಕ್ರಿಮಿನೇಷನ್ ಎಕ್ಸಿಸ್ಟ್ ಆಗುತ್ತೆ. ಮುಂಚೆಕ್ಕಿಂತ ಪರವಾಗಿಲ್ಲ, ಬಟ್ ಕಂಪ್ಲೀಟ್ ಆಗಿ ಅದು ಇರೇಸ್ ಆಗಿಲ್ಲ. Baba Saheb Ambedkar always stressed the importance of constitutional methods to achieve social objectives. In an interesting observation, he once described the method of civil disobedience, non-cooperation and satyagraha as the grammar of anarchy. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನಂತ ಇದ್ದಾರೆ ಅಂದ್ರೆ, ಯಾವ್ದೇ ರೀತಿಯಾದ ಒಂದು ಪ್ರಾಬ್ಲಮ್ ಆಗಿದ್ರೆ, ಯಾವ್ದೇ ಒಂದು ರೀತಿಯಾದ ಸೋಷಿಯಲ್ ಈವಿಲ್ ಆಗಿರ್ಲಿ, ಅಥವಾ ನಿಮ್ಗೆ ಏನೋ ಒಂದು ಆಬ್ಜೆಕ್ಟಿವ್ ಅಚೀವ್ ಮಾಡ್ಬೇಕು ನಮ್ಮ ಸೊಸೈಟಿಲಿ ಅಂದ್ರೆ, ಅದು ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಇಂದ ಮಾಡೋದೇ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು. ಸೊ ಅವ್ರೇನ್ ಮಾಡಿದ್ರು ಅಂದ್ರೆ, ಸಾಕಷ್ಟು ರೀತಿಯಾದ ಒಂದು ಮೆಥಡ್ಸ್ ನ ಯೂಸ್ ಮಾಡಿದ್ರು. ಯಾವ್ದು? ಸಿವಿಲ್ ಡಿಸೊಬೀಡಿಯನ್ಸ್, ನಾನ್ ಕಾಂಪ್ರೇಷನ್ ಅಂಡ್ ಸತ್ಯಾಗ್ರಹ ಅಂತ. ಸೊ ಇವ್ರೇನಂದ್ರು, ಈ ಒಂದು ಅನಾರ್ಕಿಗೆ ಅದೇ ಒಂದು ರೀತಿಯಾದ ಕರೆಕ್ಷನ್, ಸೊ ಅನಾರ್ಕಿಗೆ ಬೇಕಿರುವಂತಹ ಗ್ರಾಮರ್ ಅದೇ ಅಂತ ಹೇಳಿದ್ರು. ದ ಅಬ್ಸರ್ವೇಷನ್ ಅಸ್ಯೂಮ್ಸ್ ಇಂಪಾರ್ಟೆನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಪಬ್ಲಿಕ್ ಅಜಿಟೇಷನ್ ಇನ್ ಫ್ರೀ ಇಂಡಿಯಾ. It is one thing to utilize these methods in a struggle against an alien power. ಸೊ ಅವ್ರೇನ್ ಮಾಡಿದ್ರು, ಪಬ್ಲಿಕ್ ಅಜಿಟೇಷನ್ ಅಂದ್ರೆ ನಮ್ಮ ಒಂದು ಸಮಾಜದಲ್ಲಿ ನಡೀತಿರುವಂತಹ ಒಂದು ಹೋರಾಟದ ಇಂಪಾರ್ಟೆನ್ಸ್ ಬಗ್ಗೆ ಸ್ಟ್ರೆಸ್ ಮಾಡಿದ್ರು. ಅಂಡ್ ಅವ್ರೇನಂದ್ರು ಅಂದ್ರೆ, ಈ ಮೆಥಡ್ಸ್ ನ ನಾವು ಒಂದು ಸ್ಟ್ರಗಲ್ ಅಲ್ಲಿ ಯುಟಿಲೈಸ್ ಮಾಡಬೇಕು ಫಾರ್ ಅಗೇನ್ಸ್ಟ್ ದ ಏಲಿಯನ್ ಪವರ್. ಅಂದ್ರೆ ಬೇರೆ ಒಂದು ಪವರು, ಈ ಪವರ್ ನಮ್ಮನ್ನು ಒಪ್ರೆಸ್ ಮಾಡ್ತಿದ್ದಿಲ್ಲ, ಅದರ ಅಗೇನ್ಸ್ಟ್ ನಾವು ಯೂಸ್ ಮಾಡಬೇಕು ಅಂತಾರೆ. ದ ರೈಟ್ ಟು ರೆಬಿಲಿಯನ್ ಅಂದ್ರೆ ನಾವು ಹೋರಾಡಕ್ಕೆ ಇರುವಂತಹ ಒಂದು ರೈಟ್ ಏನಿದೆ, is recognized against the government without people's consent, be it alien or national dictatorship, but not in a democracy based on free and fair elections. ಅರ್ಥ ಆಯ್ತಾ? So the right to rebellion is recognized against the government without people's consent. ಆಯ್ತಾ? ಸೊ ಈ ಒಂದು ರೈಟ್ ಟು ರೆಬಿಲಿಯನ್ ಏನಿದೆ ಅದನ್ನ ರೆಕಗ್ನೈಸ್ ಮಾಡ್ತಾರೆ. ಯಾವ್ದರ ಅಗೇನ್ಸ್ಟ್? ಗೌರ್ಮೆಂಟಿನ ಅಗೇನ್ಸ್ಟ್. ಇದು ಪೀಪಲ್ ಕನ್ಸೆಂಟ್ ಇಂದ ಇರಲ್ಲ. ಅರ್ಥ ಆಯ್ತಾ? ಬಿ ಇಟ್ ಏಲಿಯನ್ ಆರ್ ನ್ಯಾಷನಲ್ ಡಿಕ್ಟೇಟರ್ಶಿಪ್. ಯಾರೋ ಒಬ್ರು ನಿಂತ್ಕೊಂಡು ನಮ್ಮ ಮೇಲೆ ಹೋರಾಡ್ತಾ ಇದಾರೆ ಅಂದ್ರೆ ಅವ್ರ ಅಗೇನ್ಸ್ಟ್ ಆದ್ರೂ ಆಗಿರ್ಬೋದು, ಆದ್ರೆ ನಿಮಗ್ ಗೊತ್ತಿಲ್ಲದೆ ಇರೋರಾದ್ರೂ ಆಗಿರ್ಬೋದು, ಬಟ್ ನಾಟ್ ಇನ್ ಡೆಮೋಕ್ರಸಿ. ಇದನ್ನ ಅವರು ಡೆಮೋಕ್ರಸಿಲಿ ಮಾಡಕ್ ಆಗಲ್ಲ. ಆಯ್ತಾ?
ಬೇಸ್ಡ್ ಆನ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್. ಈ ಡೆಮಾಕ್ರಸಿಲಿ ಏನಾಗುತ್ತೆ, ನಿಮಗೆ ಒಂದು ಅಧಿಕಾರವನ್ನ ನೀಡ್ತಾರೆ. ಆ ಸಿಟಿಸನ್ಸ್ಗೆ ಒಂದು ಅಧಿಕಾರ ಇರುತ್ತೆ ತಮ್ಮ ಲೀಡರ್ ಅನ್ನ ವೋಟ್ ಮಾಡೋದಿಕ್ಕೆ. ಅರ್ಥ ಆಯ್ತಾ? Misdirected and volatile, such agitations invariably result in the loss of lives and public property. ಸೊ ಈ ಒಂದು ಡೆಮಾಕ್ರಸಿಗೆ ಅವ್ರು ಹೇಳ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ. ಇನ್ನೊಂದೇನಿದೆ, ಸುಮ್ಮನೆ ಅಜಿಟೇಷನ್ಸ್ ಎಲ್ಲ ಮಾಡಿದ್ರೆ ಏನಾಗುತ್ತೆ, ಯಾವುದೇ ಒಂದು ಅಜಿಟೇಷನ್ ಏನೋ ಒಂದು ಸೊಲ್ಯೂಷನ್ಗೆ ಲೀಡ್ ಆಗಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಜನಗಳು ಸಾಯ್ತಾರೆ ಅಂಡ್ ನಮ್ಮ ಒಂದು ಸಮಾಜದಲ್ಲಿ ಇರುವಂತಹ ಪ್ರಾಪರ್ಟಿಗಳೇನಿದೆ ಅದು ಡಿಸ್ಟ್ರಾಕ್ಟ್ ಆಗತ್ತೆ. ಓಕೆನಾ? ನಾನು ಇದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್, ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ರಿವೈಂಡ್ ಮಾಡಿ ನೋಡಿ. About 2500 years ago, the Buddha had questioned the caste division in India. ಸೊ ಇವರ ಮುಂಚೆ, ಬಾಬಾ ಸಾಹೇಬ್ ಅವರ ಮುಂಚೆ ಬುದ್ಧ ಕೂಡ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾಗೆ ಕ್ವೆಶ್ಚನ್ ಮಾಡಿದ್ರು. He said the only valid division are the division between those who are noble, ಸತ್ಯವಂತರು, ಯಾರು ತುಂಬಾ ಒಳ್ಳೇದನ್ನ ಮಾಡೋದಿಕ್ ಬಯಸ್ತಾರೆ, wholesome and those who are ignoble and unwholesome. ಸೊ ಅವ್ರಂತಾರೆ, ಇಡೀ ಒಂದು ಪ್ರಪಂಚವನ್ನ ನಾವು 2 ಭಾಗ ಮಾಡ್ಬೇಕು ಅಂದ್ರೆ, ಯಾರು ಸತ್ಯವಂತರು, ಯಾರು ಒಳ್ಳೇದನ್ನ ಮಾಡಕ್ ಟ್ರೈ ಮಾಡ್ತಾರೆ, ಮತ್ತೆ ಯಾರು ಅಸತ್ಯವನ್ನೇ ಹೇಳ್ತಾರೆ ಮತ್ತೆ ಒಳ್ಳೇದನ್ನ ಬಯಸಲ್ವೋ, ಆ 2 ಡಿವಿಷನ್ ಆಗಕ್ಕೆ ಚಾನ್ಸ್ ಇದೆ. The Tamil poetess Avai had said similarly that there are only 2 castes in the world, namely the charitable who give and are superior, and the misers who do not and are therefore inferior. ಸೊ ತಮಿಳ್ ಪೋಯಿಟಸ್ ಅವೈ ಅವರು ಹೇಳಿದ್ದಾರೆ, 2 ರೀತಿಯಾದ ಒಂದು ಡಿವಿಷನ್ ಇದೆ ನಮ್ಮ ಒಂದು ಸಮಾಜದಲ್ಲಿ. ಯಾರು ತುಂಬಾ ಚಾರಿಟಬಲ್ ಆಗಿರ್ತಾರೆ, ಯಾರು ದಾನವನ್ನ ಮಾಡ್ತಾರೆ, ಅಂಡ್ ಯಾರು ಜಿಪ್ಣರಾಗಿರ್ತಾರೆ. ಆಯ್ತಾ? ಇವರಿಬ್ರು ಮಧ್ಯೆ ಏನಿದೆ ಅದೇ ಒಂದು ಡಿವಿಷನ್. ಅದ್ರ ಬಿಟ್ರೆ ಇನ್ ಯಾವ್ದು ಡಿವಿಷನ್ ಇಲ್ಲ ಅಂತ ಅವೈ ಅವರು ಹೇಳಿದ್ರು. Throughout the course of Indian history, great sages and saints exposed the hollowness of these divisions and sought to bring all the communities of India together in creative partnership. So ಸಾಕಷ್ಟು ನಮ್ಮ ಹಳೆ ಕಾಲದಿಂದ ಸಾಕಷ್ಟು ಜನಗಳೇನಿದ್ದಾರೆ ಅವರು ಈ ರೀತಿಯಾದ ಡಿವಿಷನ್ ನ ಐಡೆಂಟಿಫೈ ಮಾಡಿದ್ದಾರೆ ಅಂಡ್ ಈ ಡಿವಿಷನ್ ನ ತೆಗೆದ್ಬಿಟ್ಟು ನಮ್ಮ ಕಮ್ಯುನಿಟಿನ ಒಂದ್ ಮಾಡೋದಿಕ್ಕೆ, ನಮ್ಮ ಒಂದು ಸಮಾಜವನ್ನ ಒಂದ್ ಮಾಡೋದಿಕ್ಕೆ ಪ್ರಯತ್ನಿಸಿದ್ದಾರೆ. But caste, by virtue of its power structure, showed itself to be firmly entrenched. ಸೊ ಏನೇ ಮಾಡಿದ್ರು ಕಾಸ್ಟ್ ಸಿಸ್ಟಮ್ ಅದರ ಒಂದು ಪವರ್ಸಿನ ಮುಖಾಂತರ ಅದು ಹಂಗೆ ಉಳಿದೋಯ್ತು. ಅಂಡ್ ಆ ಪವರ್ ಸ್ಟ್ರಕ್ಚರ್ ಇಂದ ಮುಖಾಂತರ ಏನಾಯ್ತು ಅಂದ್ರೆ ಹೆಂಗಿತ್ತೋ ಹಂಗೆ ನಡ್ಕೊಂಡು ಹೋಯ್ತು. ಅದನ್ನ ಒಡೆಯೋದು ತುಂಬಾ ಕಷ್ಟ ಆಯ್ತು. When Baba Sahib passed away in December 1956, Jawaharlal Nehru made a moving reference in the Lok Sabha. ಸೊ ಅವರು ಹೋಗ್ಬಿಟ್ಟಾಗ, ಯಾರು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೋಗಿದ್ದಾಗ, ಅವಾಗ ಡಿಸೆಂಬರ್ 1956 ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಒಂದು ಮೂವಿಂಗ್ ರೆಫರೆನ್ಸ್ ನ ಮಾಡಿದ್ರು ಇಲ್ಲಿ ಲೋಕಸಭಾಲಿ, ಡಿಸ್ಕ್ರೈಬಿಂಗ್ ಬಾಬಾ ಸಾಹೇಬ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್. ಅವರನ್ನ ಒಂದು ರಿವೋಲ್ಟಿನ ಸಿಂಬಲ್ ಆಗಿ ರೆಫರ್ ಮಾಡ್ತಾರೆ. He said, I have no doubt that whether we agreed with him or not in many matters, the perseverance, the persistence, and that, if I may use the word sometimes, virulence of his opposition to all this did keep the people's mind awake and did not allow them to become complacent about matters which could not be forgotten. So ಅವ್ರಂತಾರೆ, ಸಾಕಷ್ಟು ಸತಿ ನಾವು ಅವ್ರ ಜೊತೆ ಅಗ್ರಿ ಮಾಡ್ತೀವಿ, ಅಗ್ರಿ ಮಾಡಲ್ಲ, ಬಟ್ ಅವ್ರಿಗೆ ಒಂದಿತ್ತು, ಏನು ಪರ್ಸಿವರೆನ್ಸ್, ಯಾವತ್ತೂ ಬಿಟ್ಕೊಡ್ಲಿಲ್ಲ. ಅವರ ಒಂದು ಗುರಿ ಏನಿತ್ತು ಆ ಗುರಿನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಇದರಿಂದ ಏನಾಯ್ತು, ಜನಗಳ ಒಂದು ಮನಸ್ಸೇನಿದೆ, ಜನಗಳ ಬುದ್ಧಿ ಏನಿದೆ ಅದು ಅವೇಕಾಗಿತ್ತು, ಎಚ್ಚರಿಕೆಲಿತ್ತು. ಅಂಡ್ ಡಿಡ್ ನಾಟ್ ಅಲೌ ದೆಮ್ ಟು ಬಿ ಕಂಪ್ಲಿಸೆಂಟ್ ಅಬೌಟ್ ದ ಮ್ಯಾಟರ್ಸ್ ವಿಚ್ ಕುಡ್ ನಾಟ್ ಬಿ ಫರ್ಗಾಟನ್. ಅಂಡ್ ಏನ್ ಇಂಪಾರ್ಟೆಂಟೋ ಅದ್ರ ಮೇಲೆ ಅವ್ರು ಸ್ಟ್ರೆಸ್ ಮಾಡ್ತಾನೆ ಹೋದ್ರು. And helped in rousing up these groups, those groups in our country which had suffered for so long in the past. And ಈ ಒಂದು ಜನಗಳಿಗೆ ಯಾರು ಸುಮಾರು ವರ್ಷಗಳಿಂದ ಒಂದು ರೀತಿಯಾದ
ಡಿಪ್ರೆಸ್ ಕಮ್ಯುನಿಟಿಯಾಗಿ ಕರ್ಸ್ಕೊಂಡ್ರಲ್ಲ, ಡಿಪ್ರೆಸ್ ಕ್ಲಾಸ್ ಅಂತ ಕರ್ಸ್ಕೊಂಡ್ರಲ್ಲ, ಎಷ್ಟು ಒಂದು ರೀತಿಯಾದ ಒಪ್ರೆಷನ್ ನಡೆದಿತ್ತು ಅವ್ರ ಮೇಲೆ. ಅವ್ರಿಗೆ ಒಂದು ರೀತಿಯಾದ ಒಂದು ವಾಯ್ಸ್ ಅನ್ನ ನೀಡಿದ್ರು. ಇಟ್ ಈಸ್ therefore sad that such a prominent champion of the oppressed and the depressed in India and one who took such an important part in our activities has passed away. ಸೊ ಅವ್ರು ಸತ್ತಾಗ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಒಂದು ಡಿಪ್ರೆಸ್ ಕ್ಲಾಸ್ಗೆ ಮತ್ತೆ ಒಪ್ರೆಸ್ಡ್ ಕ್ಲಾಸ್ಗೆ, ಆ ಒಂದು ಕಾಂಟ್ರಿಬ್ಯೂಷನ್ ನ ಎಲ್ಲರೂ ಜ್ಞಾಪಿಸ್ಕೊಂತಾರೆ. ಅಂಡ್ ಅವ್ರು ಮಾಡಿರುವಂತಹ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಇಡೀ ಸೊಸೈಟಿನೇ ಶೇಪ್ ಮಾಡ್ತು ಅಂಡ್ ಚೇಂಜ್ ಮಾಡ್ತು, ಒಂದು ರೆವಲ್ಯೂಷನ್ ನ ತಂತು. ರೆವಲ್ಯೂಷನ್ ಅಂದ್ರೆ ಏನು? ಒಂದು ಚೇಂಜ್ ಮಕ್ಕಳೇ. ಆ ಒಂದು ಚೇಂಜ್ ಏನಿದೆ ಅದು ಉಳ್ಕೊಳ್ಳುತ್ತೆ, ಅರ್ಥ ಆಯ್ತಾ? ಅದು ಅಂಡ್ ಸಿಂಬಲ್ ಆಫ್ ರಿವೋಲ್ಟ್ ಅಂತಾರಲ್ಲ, ಅವರು ಒಂದು ರೀತಿಯಾದ ತಡ್ಕೊಳ್ಳೋ ಅಂತ ಮನುಷ್ಯ ಆಗಿರ್ಲಿಲ್ಲ, ಅರ್ಥ ಆಯ್ತಾ? ಯಾರೇ ಏನೋ ಒಪ್ರೆಷನ್ ತೋರಿಸಿದ್ರೆ ಅವರು ನಿಂತ್ಕೊಂಡು ಹೋರಾಡೋರು. ಈ ಹೋರಾಟಕ್ಕೇನೆ ಅವರು ಒಂದು ಸಿಂಬಲ್, ಅರ್ಥ ಆಯ್ತಾ? ನಾ ಆಗ್ಲೇ ಹೇಳಿರ್ಲಿಲ್ಲ. ಸೊ ಆ ಸಿಂಬಲ್ ಆಫ್ ರಿವೋಲ್ಟ್ ಅಂದ್ರೆ ಈ ಒಂದು ಹೋರಾಟಕ್ಕೇನೆ ಅವರು ಒಂದು ಸಿಂಬಲ್ ಆಗಿದ್ರು ಅಂತ ನಾವ್ ಹೇಳ್ಬೋದು. There can be no doubt that the day is not far off when Baba Saheb Ambedkar's dream of Samata will become a reality. ಸಮತಾ ಅಂದ್ರೆ ಈಕ್ವಾಲಿಟಿ. ಸೊ ಸಾಕಷ್ಟು ದಿನಗಳು ಇನ್ನ ಉಳಿದಿಲ್ಲ, ಇನ್ ಸ್ವಲ್ಪ ದಿನಗಳಿಗೆ ನಮ್ಗೆ ನಮ್ಮ ಒಂದು ಸೊಸೈಟಿ ಏನಿದೆ, ನಮ್ಮ ಒಂದು ಭಾರತ ದೇಶದಲ್ಲಿ ಸಮಾನತೆನ ನಾವು ಕಾಣ್ಬೋದು. ಸೊ ನಡೀರಿ ಇವಾಗ ಸ್ವಲ್ಪ ಕ್ವೆಶ್ಚನ್ಸ್ ನ ನೋಡೋಣ. ಮೊದಲನೇದಾಗಿ, ಹೌ ಡು ಯು ಸೇ ದಟ್ ಅಂಬೇಡ್ಕರ್ ವಾಸ್ ಅ ವೊರೇಷಿಯಸ್ ರೀಡರ್? ಸೊ ಇದು ಏಪ್ರಿಲ್ 2024 ಈಗಲೇ ಆಗಿರುವಂತ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು 2 ಮಾರ್ಕ್ಸ್ಗೆ. ನಾ ಹೇಳ್ದಂಗೆ ನಾನು ಮೊದಲನೇ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಹೇಳ್ದೆ, ಕೇಳಿದ್ರೆ ಅದನ್ನ ಬರಿಬೇಕು ಅಂತ. ನಾ ಇವಾಗ ಓದ್ತೀನಿ ಅಷ್ಟೇ, ಬಿಕಾಸ್ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ನೀವು ಅವರು ವೊರೇಷಿಯಸ್ ರೀಡರ್ ಆಗಿ ಹೇಗಿದ್ರು ಅಂತ ಬರಿಬೇಕು. ಸೊ ಇಟ್ ಇಸ್ ಸೆಡ್ ದಟ್ ಡಾಕ್ಟರ್ B.R. Ambedkar bought books by curtailing his daily needs. For instance, he bought several books when he was in New York. When he was in London for the Second Table Conference, the books he bought had been sent to India in 32 boxes. This shows that B.R. Ambedkar was a voracious reader. So ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಎಲ್ಲಾ ಪಾಯಿಂಟರ್ಸ್ ನ ಹಾಕಿದ್ದೀನಿ. ನನ್ನ ಕ್ಲೋಸಿಂಗ್ ಸೆಂಟೆನ್ಸ್ ಅಲ್ಲಿ ನಾನು ಈ ಒಂದು ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡು ಕ್ಲೋಸ್ ಮಾಡಿದ್ದೀನಿ. ಅಂದ್ರೆ ದಿಸ್ ಶೋಸ್ ದಟ್ ಅಂಬೇಡ್ಕರ್ ವಾಸ್ ಅ ವೊರೇಷಿಯಸ್ ರೀಡರ್. ಸೊ ಇದನ್ನ ನೀವು ಇಂಟ್ರೊಡಕ್ಟರಿ ಆಗು ಯೂಸ್ ಮಾಡ್ಬೋದು, ಕ್ಲೋಸಿಂಗ್ ಆದ್ರೂ ಯೂಸ್ ಮಾಡ್ಬೋದು. ಮುಂದಿನ ಕ್ವೆಶನ್ ನೋಡೋಣ ಬನ್ನಿ. ಇದು ತಿರ್ಗಾ 2 ಮಾರ್ಕ್ ಕ್ವೆಶನ್. ಏಪ್ರಿಲ್ 2023 ಕೇಳಿದ್ರು, ಹೌ ಡಿಡ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಸೊ ಅಂಬೇಡ್ಕರ್ ಅವರು ಮತ್ತೆ ಮಹಾತ್ಮ ಗಾಂಧಿ ಅವರು ಕಾಸ್ಟ್ ಡಿಸ್ಕ್ರಿಮಿನೇಷನ್ ನ ತೆಗೆಯೋದಿಕ್ಕೆ ಏನ್ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ಕೇಳಿದ್ದಾರೆ. ಸೊ ಬೋತ್ Dr. Ambedkar and Mahatma Gandhi tried to wipe out caste discrimination in India. ಇದನ್ನ introductory statement ಆಯ್ತು. Dr. Ambedkar started newspapers like the Mook Nayak, Bahishkrit Bharat and Samata, and institutions such as Hitakarni Sabha and the Independent Labour Party of India, which represented the repressed. During the same period, Gandhiji pioneered his reform of Indian society, which included the upliftment of depressed classes whom he had termed as Harijans. ಇವರಲ್ಲಿ ಡಿಪ್ರೆಸ್ ಕ್ಲಾಸ್ ಕೆಲಸ ಮಾಡ್ತಿದ್ರು, ಹಂಗೆ ಅವರು ಕೂಡ ಅದನ್ನೇ ಮಾಡ್ತಿದ್ರು. ಅಂಡ್ ಅವ್ರನ್ನ ಡಿಪ್ರೆಸ್ ಕ್ಲಾಸ್ ನ ಅವರು ಹರಿಜನ್ಸ್ ಅಂತ ಕರೆದ್ರು. ಸೊ ಈ ರೀತಿಯಾದ ಪ್ರಶ್ನೆಗಳು ಬರುತ್ತೆ. 3 ಮಾರ್ಕ್ 4 ಮಾರ್ಕ್ ಕೂಡ ಕೇಳ್ಬೋದು ಮಕ್ಕಳೇ. ಸೊ ನಿಮಗೆ ಮ್ಯಾಮ್ ಏನ್ 2 ಕ್ವೆಶನ್ ಆನ್ಸರ್ ಮಾಡಿದೀರಾ, ಬೇರೆದೆಲ್ಲ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಹಾಕಿದೀವಿ. ಅಲ್ಲಿ ಪ್ರತಿ ಒಂದು ಕ್ವೆಶನ್ಗೆ ಆನ್ಸರ್ ನ ನಾವು ನೀಡಿದೀವಿ. ಅಂಡ್ ನೀವ್ ನೋಡ್ದಂಗೆ ನಾನು ಪೂರ್ತಿ ಲೆಸನ್ ನ ಲೈನ್ ಟು ಲೈನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಈಸಿ ಕೂಡ ಆಗುತ್ತೆ. ಯಾವುದೇ ಒಂದು ಆನ್ಸರ್ ನ ನೀವು ಓನ್ ವರ್ಡ್ಸ್ ಅಲ್ಲಿ ಕೂಡ ಬರಿಬಹುದು. ಓಕೆನಾ ಮಕ್ಕಳೇ? ಸೊ ಇದರ ಜೊತೆಗೆ ಈ ಒಂದು ಕ್ಲಾಸ್ ನ ಅಂತ್ಯಕ್ಕೆ ಬಂದಿದೀವಿ. ಮೊದಲನೇದಾಗಿ ಪ್ಲೀಸ್ ಹೋಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೇರೆ ಸಬ್ಜೆಕ್ಟ್ಸ್ ನ ಕೂಡ ನೋಡಿ. ನಾವು ಪ್ರತಿದಿನ ಕ್ಲಾಸಸ್ ನ ಅಪ್ಲೋಡ್ ಮಾಡ್ತಿದೀವಿ, ಅದನ್ನ ಕೂಡ ಫಾಲೋ ಮಾಡಿ ಮಕ್ಕಳೇ. ಅಂಡ್ ನಮ್ಮ ಜೊತೆಗೆ ಸೇರಿ ನಿಮ್ಮ SSLC ಎಕ್ಸಾಮ್ ನ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡಿ ಅಂಡ್ ಅದನ್ನ ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.